ಹೆಂಡತಿಯ ಕೊಲೆ ಮಾಡಿ ಕತ್ತರಿಸಿ ಸೂಟ್ಕೇಸ್ ತುಂಬಿದ್ದ ಆ ರಾಕ್ಷಸ ಯಾಕೆ ಹಂಗ್ ಮಾಡಿದೆ ಅಂತ ಬಾಯಿ ಬಿಟ್ಟಿದಾನಂತೆ. ಕೇಳಿಸ್ಕೊಳ್ಳಿ. ಟೆಕ್ಕಿ ರಾಕೇಶ್ ಕೋರ್ಟ್ ಮುಂದೆ ಹಾಜರು. 1 ವಾರಗಳ ಕಾಲ ಕಸ್ಟಡಿಗೆ ನೀಡಿದ ಕೋರ್ಟ್. ಹೌದು, ಕಳೆದ 26ನೇ ತಾರೀಕು ಬೆಂಗಳೂರಿನ ಹುಳಿಮಾವ್ನಲ್ಲಿ ಒಂದು ಭೀಕರ ಕೊಲೆ ಪ್ರಕರಣ ಬೆಳಕಿಗೆ ಬಂದಿತ್ತು. ಸ್ಥಳಕ್ಕೆ ಹೋದ ಪೊಲೀಸರಿಗೆ ಸೂಟ್ಕೇಸ್ನಲ್ಲಿ ತುಂಬಿದ್ದ ಮಹಿಳೆಯ ಶವವೊಂದು ಪತ್ತೆಯಾಗಿತ್ತು. ಪ್ರಕರಣ ದಾಖಲಿಸಿಕೊಂಡಿದ್ದ ಪೊಲೀಸರು ತನಿಖೆ ನಡೆಸಿದ ವೇಳೆ ಹಾಗೆ ಕೊಲೆಯಾಗಿರುವುದು ಗೌರಿ ಅನ್ನೋದು ಗೊತ್ತಾಗಿತ್ತು. ತನಿಖೆ ಮುಂದುವರೆಸಿದಂತೆ ಗೌರಿ ಪತಿ ರಾಕೇಶನೇ ಕೊಲೆ ಮಾಡಿ ಎಸ್ಕೇಪ್ ಆಗಿದ್ದಾನೆ ಅನ್ನೋದು ತನಿಖೆ ವೇಳೆ ಗೊತ್ತಾಗಿತ್ತು. ಕಾರ್ಯಾಚರಣೆಗೆ ಇಳಿದ ಪೊಲೀಸರು ಟೆಕ್ಕಿ ರಾಕೇಶ್ನನ್ನ ಪುಣೆಯಲ್ಲಿ ಬಂಧಿಸಿ ಬೆಂಗಳೂರಿಗೆ ಕರೆತಂದಿದ್ರು. ಅಂದು ಕೋರ್ಟ್ ರಜೆ ಇದ್ದ ಕಾರಣಕ್ಕೆ ಪರಪ್ಪನ ಅಗ್ರಹಾರಕ್ಕೆ ಕಳುಹಿಸಲಾಗಿತ್ತು. ಕೊಲೆಯ ಬಗ್ಗೆ ತನಿಖೆ ಇನ್ನೂ ಬಾಕಿ ಇದ್ದ ಕಾರಣಕ್ಕೆ ಇವತ್ತು ರಾಕೇಶ್ನನ್ನ ಎಸಿಎಂಎಂ ಕೋರ್ಟ್ ಮುಂದೆ ಹಾಜರುಪಡಿಸಿ 1 ವಾರಗಳ ಕಾಲ ಕಸ್ಟಡಿಗೆ ಪಡೆದುಕೊಂಡಿದ್ದಾರೆ. ನನ್ನ ಹೆಂಡತಿ ನಿತ್ಯ ಕಿರುಕುಳ ಕೊಡ್ತಿದ್ಲು. ಆಕೆಯ ದೌರ್ಜನ್ಯದಿಂದ ಬೇಸತ್ತು ಕೊಲೆ. ಖಾಕಿ ವಿಚಾರಣೆಯಲ್ಲಿ ಸತ್ಯ ಕಕ್ಕಿದ ಆರೋಪಿ. 2 ವರ್ಷದ ಹಿಂದೆಯಷ್ಟೇ ಮದುವೆಯಾಗಿದ್ದ ಪತ್ನಿಯನ್ನ ಅಷ್ಟು ಭೀಕರವಾಗಿ ಕೊಲೆ ಮಾಡೋಕೆ ಕಾರಣ ಏನು ಅನ್ನೋದು ಪೊಲೀಸರಿಗೆ ಇಲ್ಲಿವರೆಗೂ ಕೂಡ ಗೊತ್ತಾಗಿರಲಿಲ್ಲ. ಹಾಗಾಗಿ ಇಂದು 1 ವಾರಗಳ ಕಾಲ ಕಸ್ಟಡಿಗೆ ಪಡೆದಿದ್ದಾರೆ. ಪೊಲೀಸರ ಪ್ರಾಥಮಿಕ ವಿಚಾರಣೆ ವೇಳೆ ಆರೋಪಿ ರಾಕೇಶ್ ತನ್ನ ಪತ್ನಿಯನ್ನ ಕೊಲ್ಲುವ ಉದ್ದೇಶವಿರಲಿಲ್ಲ. ಆಕೆಯಿಂದ ಪ್ರತಿದಿನ ಕಿರುಕುಳ ಅನುಭವಿಸುತ್ತಿದ್ದೀನಿ. ಪತ್ನಿಯಿಂದ ನಾನೇ ದೌರ್ಜನ್ಯಕ್ಕೆ ಒಳಗಾಗಿದ್ದೀನಿ ಅಂದಿದ್ದಾನೆ. ಕೊಲೆ ಮಾಡಿದ ನಂತರ ಯಾರಿಗೂ ಗೊತ್ತಾಗದ ಹಾಗೆ ಶವವನ್ನ ಸಾಗಿಸಲು ಸೂಟ್ಕೇಸ್ಗೆ ತುಂಬಿದೆ. ಆದ್ರೆ ಅದು ತುಂಬಾ ತೂಕವಿದ್ದ ಕಾರಣಕ್ಕೆ ಅಲ್ಲೇ ಬಿಟ್ಟು ಹೋದೆ ಅಂದಿದ್ದಾನೆ. ಪತ್ನಿ ಗೌರಿ ಕೊಲೆಗೆ ಬಳಸಿದ ಚಾಕುವನ್ನ ಮನೆಯಲ್ಲೇ ಬಿಟ್ಟಿರುವುದಾಗಿ ಪತಿ ರಾಕೇಶ್ ಹೇಳಿದ್ದು, ನಾಳೆ ಮನೆಯ ಬಳಿ ಸ್ಥಳ ಮಹಜರು ನಡೆಸಲು ಪೊಲೀಸರು ಸಿದ್ಧತೆ ನಡೆಸಿದ್ದಾರೆ. ಪೊಲೀಸರ ತನಿಖೆಯಿಂದ ಮತ್ತಷ್ಟು ಸ್ಫೋಟಕ ಮಾಹಿತಿ ಹೊರಬೀಳುವ ಸಾಧ್ಯತೆ ಇದೆ. ಉಮೇಶ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ.